ಎಲ್ಲರೂ ಹೇಗಿದ್ದೀರಾ? ತುಂಬ ಜನರು ನಮ್ಮ ಹೋಮ್ ಟೂರ್ ವಿಡಿಯೋಸ್ ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ. ಕೆಲವರಂತೂ ನಾವು ಹೊಸ ಮನೆ ಕಟ್ಟಬೇಕಾದ್ರೆ ಎಷ್ಟೊಂದು ಐಡಿಯಾಸ್ ಸಿಕ್ತು ಶಾರು, ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳಿ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಮಾಡಿದ್ದೀರಾ. ಇನ್ನೂ ಹೋಮ್ ಟೂರ್ ಮುಗ್ದಿಲ್ಲ, ಆದ್ರೂ ತುಂಬ ಜನರು ನಿಮ್ಮ ತೋಟನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಆ ವಿಡಿಯೋಸ್ ಹಾಕ್ತಾನೆ ಇಲ್ಲಲ್ಲ ನೀವು ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಇವತ್ತು ನಮ್ಮ ಕಾಡ್ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕಾಡ್ ತೋಟದ ಕಂಪ್ಲೀಟ್ ಟೂರನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಬೇಕಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋನ ನೀವು ಲಾಸ್ಟ್ ವರ್ಗು ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗೆ ನೀವು ಕೂಡ ತುಂಬಾ ಎಂಜಾಯ್ ಮಾಡ್ತೀರಾ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಯಾಕೋ ಸ್ವೀಟ್ ತಿನ್ಬೇಕಂತ ಅನ್ನಿಸ್ತು, ಅದಕ್ಕೆ ಎಲ್ರಿಗೂ ಮನೆಯಲ್ಲೇ ಸಬ್ಬಕ್ಕಿ ಮತ್ತು ಶಾವಿಗೆನ ಬಳಸ್ಬಿಟ್ಟು ಪಾಯಸ ಮಾಡಿಬಿಟ್ಟಿದ್ದೀನಿ. ನಾವು ಪ್ರತಿ ಸಲ ನಮ್ಮ ತೋಟಕ್ಕೆ ಬಂದು ವಿಡಿಯೋಸ್ ಮಾಡಿದಾಗ ತುಂಬಾ ಜನರು ಕೇಳೋದು ನಮ್ಗೇನು ಗೊತ್ತಾ, ಒಂದ್ಸಲ ಹಳ್ಳಿ ಮನೆ ತೋರಿಸ್ತೀರಾ, ಇನ್ನೊಂದ್ಸಲ ದೊಡ್ಡ ತೋಟನ ತೋರಿಸ್ತೀರಾ, ನಿಮ್ಗೆ ಎರಡೆರಡು ತೋಟ ಇದೆಯಾ ಅಂತ ನನಗೆ ಕೇಳ್ತಾನೆ ಇರ್ತಾರೆ. ನಮ್ದಿರೋದು ಒಂದೇ ತೋಟ. ನಿಮ್ಗೆ ಹಸರಸರಾಗಿ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ನೋಡಿ ನಮ್ಮ ಕಾಡು ತೋಟ. ನೀವೀಗ ಏನ್ ಡ್ರೋನ್ ಕ್ಲಿಪ್ ನೋಡ್ತಾ ಇದ್ದೀರಾ ಅಲ್ವಾ, ಮಧ್ಯ ಚಾನಲ್ ಬಂದಿದೆ, ಅದ್ರ ಪಕ್ಕ ರೋಡ್ ಬಂದಿದೆ. ಈ ದೊಡ್ಡ ಕಾಡು ತೋಟ ನೋಡ್ತಾ ಇದ್ದೀರಲ್ವಾ, ಇದಿಷ್ಟು ಒಂದು ಭಾಗ. ಆಮೇಲೆ ಚಾನಲ್ ಪಕ್ಕದಲ್ಲಿ ಒಂದು ಹಂಚಿನ ಮನೆ ಕಾಣಿಸ್ತಾ ಇದೆಯಲ್ವಾ, ಅದು ಕೂಡ ನಮ್ಮ ಜಾಗನೇ. ಬಟ್ ಈ ಚಾನಲ್ ಮತ್ತೆ ರೋಡ್ ಬಂದಿರೋದ್ರಿಂದ ನಮ್ಮ ಜಾಗ ಡಿವೈಡ್ ಆಗಿದೆ ಅಷ್ಟೇ. ಸೊ ನಮ್ಗಿರೋದು ಇದು ಒಂದೇ ಕಾಡು ತೋಟ. ಇಲ್ಲಿ ಒಂದು ಮನೆನ ಮಾಡಿಸ್ಕೊಂಡಿದೀವಿ. ಮೇಲ್ಗಡೆ ಒಂದು ಬೆಡ್ರೂಮ್ ಇದೆ, ನಾವು ಅವಾಗ ಬಂದಿರ್ಲಿಕ್ಕೆ. ಅಂಡ್ ಕೆಳಗಡೆ ಇಲ್ಲಿ ವಾಚ್ಮ್ಯಾನ್ಗೆ ಅಂತ ಹೇಳಿ ಮನೆ ಮಾಡಿಸಿದೀವಿ, ಅಂದ್ರೆ ಫ್ಯಾಮಿಲಿ. ಇಲ್ಲಿ ಪಕ್ಕದಲ್ಲಿ ಒಂದು ಕಿಚನ್ ಇದೆ, ಅಂದ್ರೆ ನಾವು ಅವಾಗವಾಗ ಇಲ್ಲಿ ಬಂದು ಸ್ಟೇ ಮಾಡ್ತಾ ಇರ್ತೀವಲ್ವಾ, ಕುಕಿಂಗ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಒಂದು ಪುಟ್ಟ ಕಿಚನ್ ಮಾಡಿಸ್ಕೊಂಡಿದೀವಿ. ಇನ್ನು ಕೆಳಗಡೆ ಬಂದ್ಬಿಟ್ಟು ಸಂಪ್ ಇದೆ, ನೀರನ್ನ ಸ್ಟೋರ್ ಮಾಡಲಿಕ್ಕೆ ಸಂಪ್ ಒಂದು ಮಾಡಿಸ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ನಮಗೆ ನೀರು ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅದಕ್ಕಾಗಿ ನೀವು ನೋಡ್ತಾ ಇರ್ಬೋದು, ಈಗ ಡ್ರೋನ್ ಶಾಟ್ ನೋಡಿದ್ರಲ್ವ, ಸುತ್ತಮುತ್ತಲು ಯಾರು ಕೂಡ ಏನು ಬೆಳೆ ಬೆಳೆದಿಲ್ಲ. ಯಾಕೆಂದರೆ ಇಲ್ಲಿ ನೀರು ಕಮ್ಮಿ ಸಿಗುತ್ತೆ, ಕೆನಾಲಲ್ಲಿ ವಾಟರ್ ಬರುತ್ತಲ್ವ, ಆ ಟೈಮ್ನಲ್ಲಿ ಮಾತ್ರನೇ ಅವರು ಬೆಳಿಬೇಕಾಗತ್ತೆ. ಒಂದು ಬೋರ್ವೆಲ್ ಹಾಕಿಸ್ಕೊಂಡ್ವಿ, ಬಟ್ ಅದರಲ್ಲಿ ಕೂಡ ನೀರು ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಈ ಕಾಡು ತೋಟ ಪೂರ್ತಿ ಬೆಳಿಬೇಕು ಅಂದ್ರೆ ಅದು ವರ್ಷ ಪೂರ್ತಿ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು ಸಂಪು ಮಾಡಿಸ್ಕೊಂಡಿದೀವಿ ಅಲ್ಲಿ. ಅದು ಬೋರ್ವೆಲ್ ಯಾವಾಗ ಒಂದ್ ಸ್ವಲ್ಪ ನೀರು ಯಾವಾಗ ಬರುತ್ತೋ ಅವಾಗ ಸಂಪಲ್ಲಿ ಹಾಕ್ಬಿಡಿದ್ವಿ. ಆಮೇಲೆ ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡ್ಕೊಂಡಿದೀವಿ. ಎಲ್ಲ ಕಡೆ ಡ್ರಿಪ್ ಮಾಡ್ಕೊಂಡು ಗಿಡನ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಕೊಟ್ಟು, ನೀರನ್ನ ಉಳಿತಾಯ ಮಾಡ್ಕೊಂಡು ಕಾಡು ತೋಟ ಬೆಳೆಸಿದೀವಿ. ಈಗ ನೋಡಿ ಸುತ್ತಲೂ ಎಲ್ಲೇ ಒಂದು ಗಿಡ, ನಮ್ದು ಮಾತ್ರ ಒಂಥರ ಕಾಡು ತರ ಇದೆ ಅಲ್ಲಿ ಫುಲ್ ಅಲ್ವಾ. ನಿಮ್ಗೊಂದು ಲೈನ್ ಕಾಣಿಸಿರತ್ತಲ್ಲ, ಒಂದು ಏನೋ ಒಂದು ಕಾಡಲ್ಲಿ ಎಂಟ್ರದಂಗೆ ಕಾಣಿಸುತ್ತಲ್ವಾ. ಸೊ ಅಲ್ಲಿಂದ ಅಲ್ಲಿವರೆಗೂ ಆ ಥರನೇ ಇದೆ. ಇದು ನಿಜವಾಗ್ಲೂ ತುಂಬಾನೇ ಡಿಫಿಕಲ್ಟ್ ಹೇಳಬೇಕು ಅಂದರೆ. ಇದೊಂದು ಚಾಲೆಂಜಿಂಗ್ ಆಗಿ ನಾವು ತಗೊಂಡ್ಬಿಟ್ಟು ಮಾಡಿರೋವಂಥದ್ದು. ಸೊ ಫೈನಲಿ ಸಕ್ಸಸ್ ನೋಡಿದ್ದೀವಿ ಇದರಲ್ಲಿ. ಇನ್ನು ಈ ತೋಟ ಮಾಡಲಿಕ್ಕೆ ತುಂಬ ಜನರ ಎಫರ್ಟ್ಸ್ ಇದೆ. ಐಡಿಯಾ ನಮ್ದಿರಬಹುದು, ಆದರೆ ಎಲ್ಲವುದು ನಾವೇ ಮಾಡೋಕ್ಕಂತೂ ಆಗಲ್ಲ. ಗಿಡಗಳಿಗೂ ತಂದು ಹಾಕೋದಾಗಿರಬಹುದು, ಮತ್ತು ಇಲ್ಲಿನ ವ್ಯವಸ್ಥೆ ಯಾವ ಥರ ಪ್ಲ್ಯಾನ್ ಮಾಡೋದು, ಅದೆಲ್ಲವುದು ನೋಡ್ಕೊಳ್ಬೇಕು ಅಂದರೆ ಒಬ್ಬರ ಕೈಯಲ್ಲೇ ಆಗೋದಿಲ್ಲ. ಸುಮಾರು ಜನರು ಎಫರ್ಟ್ಸ್ ಹಾಕಿ ವರ್ಷಗಟ್ಟಲೆ ಟೈಮ್ ತಗೊಂಡು ಇದನ್ನ ಕಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಆರ್ಚ್ ಥರ ಮಾಡಿಸ್ಕೊಂಡಿದ್ದೀವಿ ನಾವು, ಅದು ಇದು ಬಳ್ಳಿ ಹಬ್ಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ಅಂದರೆ ಈ ಹೂವಿನ ಬಳ್ಳಿಗಳು ಮತ್ತು ಕೆಲವೊಂದು ಕಾಯಿ ಬಳ್ಳಿಗಳದೆಲ್ಲ ತುಂಬ ಚೆನ್ನಾಗಿರುತ್ತಲ್ವ. ಸೊ ಇದೊಂದು ಬ್ಯಾಂಬೂಯಿಂದ ಮಾಡಿಸ್ಕೊಂಡಿದ್ದೀವಿ. ಇನ್ನು ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಸೊ ಹೊಸ ಚಿಗುರು ಬಂದಿದೆ ನೋಡಿ, ಎಷ್ಟು ಎತ್ತರ ಬೆಳೆದಿದೆ ನೋಡ್ರಿ ರಜು ಮಾವಿನ ಗಿಡ. ಅಲ್ಲೆಲ್ಲ ಮಾವಿನಕಾಯಿ ಬಂದಿದೆ. ಹೌದಾ? ನಾನು ನೋಡಿಲ್ಲ. ತೋರಿಸ್ತೀನಿ. ಡೀರು ಏನ್ ಮಾಡ್ತಾ ಇದೀಯಾ? ಏನಿದು? ಸ್ಟಾರ್ ಫ್ರೂಟ್. ಏನಿದು? ಚೆರ್ರಿ. ಇದು ರಾಜು, ನಂಗೆ ಒಂದು ಚೆರ್ರಿ ಸಿಕ್ತು. ಏನ್ ಚೆರ್ರಿ? ಅಲ್ಲಿ ಮುಂದ್ಗಡೆ ಒಂದು ಗಿಡ ಹಾಕಿದೀವಲ್ಲ, ಸುಮಾರು ಕಾಯಿಗಳು ಆಗಿದೆ. ಒಂದು ಹಣ್ಣಾಗಿತ್ತು, ಇದು ಒಂದು ಪುಟ್ಟದು ಚೆರ್ರಿ ಫ್ರೂಟ್. ತಗೋ. ಇನ್ನು ಈ ತೋಟದಲ್ಲಿ ನಾವು ವಿಧವಾದ ಹಣ್ಣಿನ ಗಿಡಗಳು, ಮೆಡಿಸಿನಲ್ ಪ್ಲಾಂಟ್ಸ್ ಅದೆಲ್ಲದು ಹಾಕೊಂಡಿದೀವಿ. ಅಲ್ಲಿ ನೋಡ್ರಿ ರಾಜು, ಗಿಡದಲ್ಲೇ ಹಣ್ಣಾಗ್ತಾ ಇದೆ ಬಾಳೆಹಣ್ಣು. ಸೊ ಈ ತರ ತಿನ್ಲಿಕ್ಕೆ ಯಾರಿಗೆ ಸಿಗತ್ತೆ ಹೇಳಿ ಅಲ್ವಾ? ಗಿಡದಲ್ಲೇ ಹಣ್ಣಾಗಿರೋಂಥ ಕಾಯಿಗಳು ತಿನ್ಬೇಕಂದ್ರೆ ಎಷ್ಟು ಎಲ್ಲ ಹುಡ್ಕಾಡ್ಬೇಕು, ಯಾರೋ ಕೊಟ್ಟಿದ್ದಾಗಿರ್ಬೇಕು ಅಥವಾ ನಾವೇ ಬೆಳೆದಿದ್ದಾಗಿರ್ಬೇಕು. ಇದೆಲ್ಲ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗತ್ತೆ. ಆಮೇಲೆ ಇದು ಕಂಪ್ಲೀಟ್ಲಿ
ಕಾಡು ತೋಟ ಯಾವುದೇ ರೀತಿ ಗೊಬ್ಬರ ಆಗಿರಬಹುದು ಮತ್ತು ಕೆಮಿಕಲ್ಸ್ ಏನು ನಾವು ಹಾಕಿಲ್ಲ. ಇವೆಲ್ಲ ತಾನಾಗೆ ಏನು ಬೆಳೀತಾ ಇರೋದು. ಜಸ್ಟ್ ನಾವು ನೀರೊಂದೇ ಕೊಡ್ತಾ ಇದ್ದೀವಿ ಟೈಮ್ಗೆ. ಕಾಡಲ್ಲಿ ಯಾವ ಥರ ಬೆಳೆಯುತ್ತೋ ಅದೇ ಥರ ಕಾಡಲ್ಲಿ ನಾವು ಮೇಂಟೆನೆನ್ಸ್ ಏನು ಮಾಡಲ್ಲಲ್ಲ, ಇದು ಕೂಡ ಅಷ್ಟೇ. ಯಾವುದೇ ರೀತಿ ಮೇಂಟೆನೆನ್ಸ್ ಏನೂ ಇರೋದಿಲ್ಲ. ಕಾಲಿಗೆಲ್ಲ ಈ ಥರ ಕಡ್ಡಿಗಳೆಲ್ಲ ಸಿಗ್ತಾ ಇರುತ್ತೆ. ಸೇಮ್ ಕಾಡಲ್ಲೂ ಹಿಂಗೆ ಅಲ್ವಾ ರಾಜು? ಅಲ್ಲಿ ಇದರಲ್ಲಿ ಫಸ್ಟ್ ಎಲ್ಲ ಇದೆಲ್ಲ ವೀಡೆಲ್ಲ ಬೆಳೀತಾ ಇತ್ತು. ಹೌದು. ಆಮೇಲೆ ಗಿಡ ಎಲ್ಲ ದೊಡ್ಡದಾದ್ಮೇಲೆ ಅದು ಬೆಳೆಯೋದು ಕಡಿಮೆ ಆಯ್ತು. ಈಗ ನಾವೇನು ಡಿವಿಡಿಂಗ್ ಮಾಡೋದು ಇಲ್ಲ. ಮೊದ್ಲೆಲ್ಲ ನಮ್ಗೆ ಪ್ರತಿ ತಿಂಗಳು ಅದ್ರದ್ದೇ ಖರ್ಚು ಜಾಸ್ತಿ ಆಗ್ತಾ ಇತ್ತು. ಯಾಕೆಂದ್ರೆ ಇಷ್ಟೆತ್ರ ಏನು ಗರ್ಕೆ ಹುಲ್ಲೆಲ್ಲ ಬೆಳೆದ್ ಬಿಡೋದು, ಒಳಗಡೆ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಹಾವೇನಾದ್ರೂ ಇರುತ್ತೆ ಅಂತ ಹೆದರಿಕೆ. ಬಟ್ ಇವಾಗ ಅದಿಲ್ಲ, ಎತ್ತರ ಬೆಳೆದ್ ಬಿಟ್ಟಿದೆಲ್ಲ ಗಿಡಗಳು. ಆಮೇಲೆ ಭೂಮಿ ಎಲ್ಲ ಫುಲ್ಲು ಡ್ರೈ ಇತ್ತು. ಈಗೆಲ್ಲ ಕಟ್ಟಿಗೆ ಎಲ್ಲ ಬಿದ್ದು, ಎಲೆ ಎಲ್ಲ ಬಿದ್ದು, ಈಗ ನೋಡಿ ಕೋಳಿ ಎಲ್ಲ ಇದು ಮಾಡಿ ಮಣ್ಣೆಲ್ಲ ಫುಲ್ ಒಂಥರ ಗೊಬ್ಬರ ತರ ಆಗ್ಬಿಟ್ಟಿದೆ. ಈಗ ನೋಡಿ ಎಷ್ಟು ಸಾಫ್ಟ್ ಇದೆ, ತೇವಾಂಶ ಇದೆ ಇದರಲ್ಲಿ. ಆಮೇಲೆ ಈಗ ಅಗಸೆ ಗಿಡಗಳೆಲ್ಲ ಸ್ವಲ್ಪ ಎತ್ತರ ಬೆಳೆದಿದೆ ಅಲ್ವಾ, ಅದು ಸ್ವಲ್ಪ ಎತ್ತರ ಬೆಳೆದ್ಮೇಲೆ ಅಂದ್ರೆ ಇವೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತಲ್ವಾ, ಅದಕ್ಕೆ ನಾವು ಈ ಕಾಳು ಮೆಣಸಿನ ಬಳ್ಳಿಗಳನ್ನ ಹಬ್ಸಿದ್ದೀವಿ. ಎಲ್ಲದಕ್ಕೂ ಒಂದು ಸಮಯ ಬರ್ಬೇಕಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಕೆಲವೊಂದು ಬೆಳಿಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ಇನ್ನು ನೆಕ್ಸ್ಟ್ ನಾವು ಏಲಕ್ಕಿ ಕೂಡ ಹಾಕ್ಬೇಕು ಅನ್ಕೊಂಡಿದೀವಿ. ಏಲಕ್ಕಿ ಹಾಕಬೇಕು ಅಂದರೆ ಈ ಗಿಡಗಳೆಲ್ಲ ಸ್ವಲ್ಪ ಎತ್ತರ ಬೆಳೆದಿರ್ಬೇಕಂತೆ. ಕೆಲವರು ನನಗೆ ಅದನ್ನು ಹೇಳಿದರು, ಏಲಕ್ಕಿನೇ ಕಾಣಿಸ್ತಾ ಇಲ್ವಲ್ಲ ನಿಮ್ಮ ತೋಟದಲ್ಲಿ, ಯಾವತ್ತೂ ನೀವು ಹೇಳೇ ಇಲ್ಲ ಅದ್ರ ಬಗ್ಗೆ ಅಂತ. ನಾನು ಅದನ್ನು ಕೂಡ ಮೊದಲೇ ಎಂಕ್ವೈರಿ ಮಾಡಿದ್ದೀವಿ. ಆದರೆ ಏನಂದರೆ ಅದಕ್ಕೆ ಸ್ವಲ್ಪ ನೆರಳು ಬೇಕಂತೆ. ಹಾಗಾಗಿ ಸ್ವಲ್ಪ ಈ ಗಿಡಗಳೆಲ್ಲ ಎತ್ತರ ಬೆಳೆದ್ಮೇಲೆ ಹಾಕ್ಸ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನು ನಮ್ಮ ತೋಟದಲ್ಲಿ ನಾನು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಹೇಳಬೇಕು ಅಂದರೆ ನಾನು ಇಷ್ಟು ಬೇಗ ಈ ಹಣ್ಣು ಅಂದರೆ ಈ ಕಾಯಿ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮಾವಿನಕಾಯಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ತೋಟದಲ್ಲಿ ಆವಾಗಲೇ. ಫುಲ್ 100% ಆರ್ಗಾನಿಕ್. ಹೌದು, ಆರ್ಗಾನಿಕ್ಗಿಂತ ಇಲ್ಲಿ ನೋಡು ಅಲ್ಲ. ಹೌದು ನೋಡಿ, ಇಲ್ಲಿ ನೋಡಿ. ನಿಮಗೆ ತುಂಬಾ ಖುಷಿ ಆಗಿದೆಲ್ಲ. ಇಲ್ಲಿ ನೋಡು ಕೆಳಗಡೆ ಕಾಯಿ ಇದೆಲ್ಲ ಹಂಗೆ ಇದು ಫಸ್ಟ್ ಫಲ. ಹೌದಿಲ್ಲ? ಹೌದು. ನೆಕ್ಸ್ಟ್ ಇಯರ್ ಇನ್ನ ತುಂಬಾ ಬರುತ್ತೆ ನೋಡು. ಹೌದು, ಇದು ಫಸ್ಟ್ ಟೈಮ್. ಮೇ ಬಿ ಫಸ್ಟ್ ಟೈಮೇ ಜಾಸ್ತಿ ಬರುತ್ತಾ? ಇಲ್ಲ ಇಲ್ಲ, ಆತರ ಏನಿಲ್ಲ. ಏನದು? ಮ್ಯಾಂಗೋನಾ? ಗೊತ್ತಾ ನಿನ್ಗೆ ಮ್ಯಾಂಗೋ ಅಂತ? ಅವಳಿಗೆ ಎಷ್ಟು ಖುಷಿ ಆಗ್ತಾ ಇದೆ ನೋಡಿ. ಅಂದ್ರೆ ಮೊದಲನೇ ಸಲ ನೋಡಿದಾಳಲ್ವಾ, ಅದೊಂಥರ ಖುಷಿ. ಎಷ್ಟೊಂದು ಆಗಿದೆ ಅಲ್ಲ ಚಿನಿಮಾ ಮಾವಿನಕಾಯಿ. ಸೊ ಇದು ಹಲ್ಸು ಬರ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ. ನಾನು ನಿಜವಾಗ್ಲೂ ಮಾವಿನಕಾಯಿ ಮತ್ತೆ ಹಲ್ಸು ನೋಡ್ಬೇಕು ನಮ್ಮ ತೋಟದಲ್ಲಿ ಅನ್ನೋದು ತುಂಬಾ ಆಸೆ. ಅಲ್ಲೆಲ್ಲ ತುಂಬಾ ಆಗಿದೆ. ಇನ್ನೂ ಆ ಕಡೆ ಎಲ್ಲ ಮಾವಿನ ಗಿಡದಲ್ಲಿ ಕಾಯಿ ಆಗಿದೆ ಅಂತಲ್ಲ ರಾಜು? ಹೌದು. ರಾಜಣ್ಣ ಹೇಳ್ತಾ ಇದ್ರು ಸಿಕ್ಕಾಪಟ್ಟೆ ಕಾಯಿ ಆಗಿದೆ, ನೀವು ನೋಡ್ಬೇಕು ಬಂದು ಅಂತ. ಇನ್ನೊಂದು ತೆಂಗಿನ ಮರ ಇದೆ ಅಲ್ವಾ, ಸೊ ಈ ತರ ಬೆಳೆದಿರತ್ತೆ ಅನ್ಕೊಳ್ಳಿ. ಇದು ಗರಿಗಳಿರತ್ತಲ್ವಾ, ಸ್ವಲ್ಪ ದಿವಸ ಆದ್ಮೇಲೆ ನಾವು ಇದನ್ನೇನು ಕಟ್ ಮಾಡೋದಿಲ್ಲ, ಅದನ್ನ ಹಾಗೆ ಬಿಡ್ತೀವಿ. ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಒಣಗ್ಬಿಟ್ಟು ನೋಡಿ ಈ ತರ ಆಗ್ಬಿಟ್ಟು ಅದೇ ಬಿದ್ದೋಗ್ಬೇಕು. ಅದು ಹಾಗೆ ಇದ್ರೇನೆ ಅದೇನೋ ಅಂತಾರ, ಇದ್ರಲ್ಲೆಲ್ಲ ಅದಕ್ಕೇನೋ ನ್ಯೂಟ್ರಿಷನ್ ಇರುತ್ತಲ್ಲ ಅದೆಲ್ಲ ಇರುತ್ತೆ. ನಾವು ಕಟ್ ಮಾಡಿಬಿಟ್ರೆ ಅದಷ್ಟು ಹೋದಂಗೆ ವೇಸ್ಟ್ ಆದ. ಬಟ್ ಅದು ಹಾಗೆ ಅದರಲ್ಲೇ ಡ್ರೈ ಆಯ್ತು ಅಂದ್ರೆ ಅದೆಲ್ಲ ರಿವರ್ಸ್ ಗಿಡಕ್ಕೆ ಹೋಗುತ್ತೆ ಅಂತಾರೆ. ಆ ರೀಸನ್ಗೆ ಕಟ್ ಮಾಡಲ್ಲ. ಒಂಥರ ಕಾಡು ತೋಟ ಇದ್ದಂಗೆ, ಯಾವುದು ನಾವು ಜಾಸ್ತಿ ಇನ್ವಾಲ್ವ್ ಆಗಲ್ಲ. ನೇಚರ್ ಏನಿದೆ ಅದ್ರ ಪ್ರಕಾರ, ಅದ್ರ ರೂಲ್ಸ್ ಪ್ರಕಾರ ಅದು ಹೋಗುತ್ತೆ. ಆಮೇಲೆ ಇವರು ತಮ್ಮಯ್ಯ ಸರ್ ಅವ್ರು ಕೂಡ ಇನ್ನೊಂದು ಹೇಳಿದ್ರು, ನಾವು ಆ ರೀತಿ ಕಟ್ ಮಾಡೋದ್ರಿಂದ ಒಂದು 2-3 years ಕಾಯಿ ಬರೋದು ಸ್ವಲ್ಪ ಲೇಟ್ ಆಗತ್ತಂತೆ. ಮತ್ತೆ ಅದು ಅಂದ್ರೆ ಸ್ಟ್ರೈಟ್ ಆಗಿ ಅಂದ್ರೆ ಎತ್ತರಕ್ಕೆ ಬೆಳೆಯಲ್ವಂತೆ, ಹಿಂಗೆ ಕ್ರಾಸ್ ಆಗೋದು ಹಿಂಗಾಗೋದು ಆ ಥರ ಆಗತ್ತೆ. ಬಟ್ ಕಟ್ ಮಾಡಬಾರ್ದು ಅಂತ ಹೇಳಿದ್ರು. ನಂಗೆ ಅದು ಒಂದು ನೆನಪಿದೆ. ಈಗ ನಮ್ಮ ತೋಟದಲ್ಲಿ 76 ತೆಂಗು ಹಾಕ್ಸ್ಕೊಂಡಿದೀವಿ ನಾವು ಸುತ್ತಲೂ. ಇನ್ನು ಸುತ್ತಲೂ ನಾವು ಬೇಲಿ ಹಾಕ್ಸಿದೀವಿ. ಬೇಲಿಗೆ ಜತ್ರೋಪ ಹಾಕ್ಸಿದೀವಿ. ಸೊ ಮೊದಲೆಲ್ಲ ನಮಗೆ ಇದ್ರದ್ದು ಗೊತ್ತೇ ಇರಲಿಲ್ಲ, ಇದನ್ನ ಫೆನ್ಸ್ ಆಗಿ ಕೂಡ ಯೂಸ್ ಮಾಡ್ತಾರೆ ಅಂತ. ಅದು ಹಾಕ್ಸ್ಕೊಂಡ್ರೆ ಒಳ್ಳೇದು. ಫೆನ್ಸ್ ಇದೆ, ಅದ್ರ ಜೊತೆಗೆ ಇದು ಕೂಡ. ಹೌದು, ಅದ್ರ ಜೊತೆಗೆ ಇದನ್ನು ಇದೆ. ಈಗ ಅದು ಹೊರಗಡೆಯಿಂದ ಪ್ರೊಟೆಕ್ಷನ್ ಕೊಡುತ್ತೆ ಬೇಗ.
ಅಂದ್ರೆ ಇದನ್ನ ಏನು ದನಕರುಗಳು ತಿನ್ನಲ್ಲ ಅಂತಾರೆ. ಬಟ್ ಆಮೇಲೆ ಆ ಕಡೆಯಿಂದ ಈ ಕಡೆ ಈಗ ಏನಾದ್ರು ಹೊಲದಲ್ಲಿ ಔಷಧಿ ಅದು ಇದು ಹಾಕ್ತಾ ಇರ್ತಾರೆ. ಅದೆಲ್ಲ ನಮ್ಮ ಕಾಡು ತೋಟಕ್ಕೆ ಬೇಡ ಅಲ್ವಾ. ಅದು ಪ್ರೊಟೆಕ್ಷನ್ ಕೊಡುತ್ತೆ. ಆಮೇಲೆ ಸ್ವಲ್ಪ ಗಾಳಿಯಿಂದ ಡಸ್ಟ್ ಇಂದ ಅದರಿಂದನೂ ಪ್ರೊಟೆಕ್ಷನ್ ಕೊಡುತ್ತೆ. ಆ ರೀಸನ್ಗೆ ಇದನ್ನ ಹಾಕ್ಸಿರೋಂಥದ್ದು. ಅಂಡ್ ನಾವು ಚಿಕ್ಕ ವಯಸ್ಸಿನಲ್ಲಿ ಇದರಿಂದ ಆಟ ಆಡ್ತಾ ಇದ್ವಿ. ಏನು ಬಬಲ್ಸ್ ಈ ತರ ಬಬಲ್ಸ್ ಬರುತ್ತೆ ಇದರಲ್ಲಿ, ಅದನ್ನ ಆಟ ಆಡ್ತಾ ಇದ್ವಿ. ಸೇಫ್ಟಿ ಪಿನ್ ಇದ್ದಿದ್ರೆ ಗೊತ್ತಾಗೋದು, ಬಟ್ ಇದರಲ್ಲಿ ಅಷ್ಟಾಗಿ ಬರ್ತಾ ಇಲ್ಲ. ಅದು ಹೆಂಗಾಗ್ತಾ ಇತ್ತು ಗೊತ್ತಾ, ಬಬಲ್ಸ್ ಬರುತ್ತೆ ಹಿಂಗ್ ಜಸ್ಟ್ ಅಂತ ಊದಿದ್ರೆ ಬಬಲ್ಸ್ ಬರುತ್ತೆ. ಅದು ಬರ್ತಾ ಇಲ್ಲ. ಒಂದು ಪಿನ್ ಇದ್ರೆ, ಸೇಫ್ಟಿ ಪಿನ್ ಇದೆಯಾ ನಿನ್ನ ಹತ್ರ? ಇಲ್ಲ. ಇನ್ನ ಫೆನ್ಸ್ಗೆ ನಾವು ಐರನ್ದೇ ಹಾಕ್ಸಿದೀವಿ, ಏಕೆಂದ್ರೆ ಇದು ಸ್ವಲ್ಪ ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೇನೆ ನಮ್ಗೆ ಒಂದು ಹತ್ತತ್ರ 5-6 ಲಕ್ಷ ಖರ್ಚಾಗಿದೆಲ್ಲ ಫೆನ್ಸಿಗೆನೆ. ಇನ್ನು ಜಾಸ್ತಿನೇ ಆಗಿರ್ಬೇಕು. ಬಟ್ ಅದು ಇರ್ಬೇಕಾಗಿತ್ತು ಆಗಿನ ಟೈಮ್ನಲ್ಲಿ. ನಮ್ಗೆ ಇದೇ ಕರೆಕ್ಟ್ ಅನ್ಸ್ತು, ಇದೇ ಮಾಡಿಸ್ಕೊಂಡ್ವಿ. ಬಟ್ ಚೆನ್ನಾಗಿದೆ. ಬಟ್ ಇದು ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿ ಅನಿಸುತ್ತೆ. ಇರ್ಲಿ, ಲೈಫ್ ಬರುತ್ತೆ ಅಲ್ವಾ. ಹೌದು. ಇನ್ನು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ಬೋದು, ನಾವು ಮನೆಗಿಂತ ಅಂದರೆ ನಾವು ಮನೆ ಕಟ್ಸೋದಕ್ಕಿಂತ ಮುಂಚೆ ಫಸ್ಟ್ ತಗೊಂಡಿದ್ದೆ ನಮ್ಮ ತೋಟನ. ಯಾಕೆ ಅಂದರೆ ನಮಗೆ ತೋಟ ಮಾಡಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇತ್ತು ಮೊದಲಿಗೆ. ಹಾಗಾಗಿ ಫಸ್ಟು ಇದನ್ನೇ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇನ್ನು ಆ ಕಡೆ ಶೂಟಿಂಗ್ ಮನೆ ಮಾಡ್ಕೊಂಡಿದ್ದೀವಿ, ಇದಿಷ್ಟು ಕಾಡು ತೋಟ ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಮೈ ವಿಲೇಜ್ ಲೈಫ್ ಚಾನಲ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಶೂಟಿಂಗ್ ಮನೆನ ನಾವು ಆ ಕಡೆ ಮಾಡ್ಕೊಂಡಿದ್ದೀವಿ. ನಾವು ಶೂಟಿಂಗ್ ಎಲ್ಲ ಮಾಡಲಿಕ್ಕೆ ಒಂದು ತೋಟ ಅನ್ನೋದು ಬೇಕಲ್ವಾ. ನಮ್ಮದೇ ಸ್ವಂತ ತೋಟ ಇದ್ದರೆ ಚೆನ್ನಾಗಿರುತ್ತೆ. ಶೂಟಿಂಗ್ ಎಲ್ಲ ಮಾಡಲಿಕ್ಕೆ ಒಂಥರ ಕಾಡು ಫೀಲ್ ಬರಬೇಕು ಅನ್ನೋದಕ್ಕೋಸ್ಕರ ಈ ಕಾಡು ತೋಟನ ಮಾಡ್ಕೊಂಡಿದ್ದೀವಿ. ಯಾವಾಗ ಬೇಕಾದರೂ ಶೂಟ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದರಿಂದನೂ ಫಲ ಬರುತ್ತೆ. ಇದಿನ್ನೂ ಚಿಕ್ಕ ಮಗು, ಟೈಮ್ ಬೇಕಲ್ವಾ ಬೆಳಿಬೇಕಂತ ಹೇಳಿದ್ರೆ. ಚಿನ್ನಮ್ಮ ಹುಟ್ಟಿದಾಗ ಇದಕ್ಕೂ ನಾವು ಗಿಡ ಎಲ್ಲ ಹಾಕಿದ್ದು. ಚಿನ್ನಮ್ಮ ಏಜು ತೋಟದ ಏಜು ಸೇಮ್. 5 years ಈಗ. ಇದು 5 years old, 4 years old ಅನ್ಕೊಂತೀನಿ. 4 years. ನಾವು ಹಣ್ಣಿನ ಗಿಡಗಳ ಜೊತೆಗೆ ಹೂವಿನ ಗಿಡಗಳನ್ನ ಕೂಡ ಹಾಕಿದ್ದೀವಿ. ಅಂದರೆ ದಾಸವಾಳ, ನೀವು ಅಲ್ಲಲ್ಲಿ ನೋಡ್ಬೋದು ನಮ್ಮ ತೋಟದಲ್ಲಿ ದಾಸವಾಳ ಹೂವಿನ ಗಿಡಗಳು ಸಿಕ್ಕಾಪಟ್ಟೆ ಇದೆ. ಯಾಕೆ ಹಣ್ಣಿನ ಗಿಡಗಳೇ ಹಾಕೋಬೋದಲ್ಲ, ಹೂವಿನ ಗಿಡಗಳು ಹಾಕಿದ್ರೆ ವೇಸ್ಟ್ ಅಂತ ಹೇಳಿ ಕೆಲವರು ಅಂದ್ಕೊಳ್ತಾರೆ. ಆದರೆ ನಮಗೆ ಇಲ್ಲಿ ಹಣ್ಣಿನ ಗಿಡಗಳಲ್ಲಿ ಹಣ್ಣುಗಳೆಲ್ಲ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಸಿಗಬೇಕು ನಮಗೆ ಫಲ ಅಂದರೆ ಹೂವಿನ ಗಿಡಗಳು ಇರಲೇಬೇಕು. ಫ್ಲೈಸ್ ಎಲ್ಲ ಬಂದು ಅದು ಪಾಲಿನೇಷನ್ ಮಾಡಬೇಕಲ್ವಾ. ಅದಕ್ಕಾಗಿ ಹೂವಿನ ಗಿಡಗಳು ಅಲ್ಲಲ್ಲಿ ನೀವು ನೋಡಬಹುದು. ಅದೆಲ್ಲ ಕಾಯಿ ಆಗ್ಬೇಕು ಅಂದ್ರೆ ಪಾಲಿನೇಷನ್ ಮಾಡಲೇಬೇಕು, ಅದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹೌದು. ಇನ್ನು ಕೆಲವೊಂದು ಮೆಡಿಸಿನಲ್ ಪ್ಲಾಂಟ್ಸ್ ಹಾಕಿದೀವಿ ಅಂತ ಹೇಳಿದ್ನಲ್ವಾ. ಇದು ನೋಡಿ ನೋನಿ ಗಿಡ, ಇದನ್ನ ನೋನಿಕಾಯಿ ಅಂತ ಹೇಳಿ ಕರೀತಾರೆ. ಚಿಕ್ಕ ಚಿಕ್ಕ ನೋನಿಕಾಯಿ ಇವೆಲ್ಲ. ಸೊ ಇದು ಸುಮಾರಾಗಿ ಆಗಿದೆ. ಇದರಿಂದಂತೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ಹಾಗೆ ತಿನ್ನೋಕ್ಕಂತೂ ಆಗೋದಿಲ್ಲ ಒಂದು ಕಂಪ್ಲೀಟ್ ಆಗಿ. ಅದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಅಥವಾ ಮೆಡಿಸಿನ್, ಈಗ ನಮ್ಗೆ ಹೊರಗಡೆ ಮೆಡಿಸನ್ ಎಲ್ಲ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ಅಲ್ವಾ ಇದರಿಂದ. ಇನ್ನು ಈ ತೋಟದಲ್ಲಿ ಒಂದೇ ಹಣ್ಣನ್ನು ಅಂದರೆ ಹಲವಾರು ವೆರೈಟೀಸ್ ಹಾಕಿದ್ದೀವಿ. ಈಗ ಬಾಳೆಹಣ್ಣು ತಗೊಳ್ಳಿ, ಅದರಲ್ಲಿ ಏಲಕ್ಕಿ ಆಗಿರ್ಬೋದು, ಪಚ್ಚಬಾಳೆ, ಮತ್ತು ಇನ್ನೊಂದು ಉದ್ದುದ್ದ ಬಾಳೆ ಬರುತ್ತಲ್ವ, ಆ ಥರ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ನನಗೆ ಗೊತ್ತಿಲ್ಲ ಇಷ್ಟೊಂದು ವೆರೈಟೀಸ್ ಬಾಳೆಹಣ್ಣಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ನಮ್ಮ ಫಾಲೋವರ್ ಒಬ್ಬರು ಹೇಳಿದರು, ಇದು ತುಂಬ ಸ್ವೀಟ್ ಆಗಿರುತ್ತೆ, ಒಂಥರ ಬೆಣ್ಣೆ ಥರ ಇರುತ್ತೆ, ಟೇಸ್ಟ್ ಮಾಡಿ ನೀವು ಅಂತ. ಅಂದರೆ ನಾವು ಹಾರ್ವೆಸ್ಟ್ ಮಾಡೋ ಟೈಮ್ನಲ್ಲಿ ಅದು ನಮಗೆ ಒಂದು 8-10 ಕಾಯಿ ಏನೋ ಸಿಕ್ಕಿದೆ ಅಷ್ಟೇ. ಅಂದರೆ ಅಷ್ಟು ಚಿಕ್ಕ ಗೊನೆ ಆಗಿತ್ತು. ನಾವು ಕೂಡ ಅದು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ಫಸ್ಟ್ ಟೈಮ್ ನೋಡಿದ್ದು ಆ ಥರ ಕಾಯಿನ. ಚೆನ್ನಾಗಿತ್ತು ಮಾತ್ರ. ಆ ಥರ ಹಲಸಲ್ಲಿ ಕೂಡ ಅಷ್ಟೇ ಕೆಲವೊಂದು ವೆರೈಟೀಸ್ ಹಾಕಿದ್ದೀವಿ. ಸಪೋಟ, ಈ ಮಾವಿನಕಾಯಿ ಇದೆ ಅಲ್ವಾ, ಅದರಲ್ಲೂ ಕೂಡ ಅಷ್ಟೇ. ಆಲ್ ಸೀಸನ್ ಮ್ಯಾಂಗೋಸ್ ಅಂತ, ಅಂದರೆ ನಮಗೆ ವರ್ಷ ಪೂರ್ತಿ ಕಾಯಿ ಕೊಡುವಂತಹ ಮಾವಿನಕಾಯಿ, ಮತ್ತು ಹಲಸು, ಸಪೋಟ ಇದೆಲ್ಲದು ಹಾಕಿದ್ದೀವಿ. ಬಟ್ ಏನಂದರೆ ಇನ್ನೂ ಪುಟ್ಟ ಗಿಡಗಳು, ಸ್ವಲ್ಪ ಟೈಮ್ ಬೇಕಾಗತ್ತೆ. ಇನ್ನೊಂದು 3-4 ವರ್ಷ ಹೋದರೆ ಇನ್ನೂ ಸ್ವಲ್ಪ ಎತ್ತರ ಬೆಳೆದಿರುತ್ತೆ. ಯಾವ್ಯಾವ ಗಿಡ ಎಷ್ಟೆಷ್ಟು ಫಲ ಕೊಡುತ್ತೆ, ಹೆಂಗೆ ಕೊಡುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಇನ್ನು ನುಗ್ಗೆಕಾಯಿನಲ್ಲಿ ಕೂಡ ಅಷ್ಟೇ ಸುಮಾರು ವೆರೈಟೀಸ್ ಹಾಕಿದ್ದೀವಿ. ಒಂಥರ ಗಿಡ್ಡ ನುಗ್ಗೆಕಾಯಿ ಬರುತ್ತಲ್ಲ ಅದು, ಮತ್ತು ದಪ್ಪ ನುಗ್ಗೆಕಾಯಿ, ಹಾವಿನ ಥರ ಬರುತ್ತಲ್ಲ ಅದು, ಈ ಥರ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಎಲ್ಲಿಂದನೂ ನೀರು ಬೀಳ್ತಾ ಇದೆ ನನಗೆ. ಅದೇ ನನಗೂ ಅದೇ ಡೌಟ್ ಬಂತು, ಮಳೆ ಬರ್ತಾ ಇದೆಯಾ ಅಂತ. ಮಳೆ ಬರ್ತಾ ಅಲ್ಲಿ ಮಾತ್ರ ಬರ್ತಾ ಇದೆ ನೀರು. ಹೌದಾ? ಏನು ಆ ಕಡೆ ಲೈನ್ನಲ್ಲಿನೂ ಬರ್ತಾ ಇದೆ, ಅಲ್ಲಿನೂ ಬರ್ತಾ ಇದೆ. ಏನು ನುಗ್ಗೆ ಗಿಡ ಹತ್ರ ಬರುತ್ತೋ ಏನೋ ಗೊತ್ತಿಲ್ಲ. ಎಲ್ಲಿ ಮತ್ತೆ ಬೀಳ್ತು? ಅದು ಬೀಳ್ತಾನೆ ಇದೆ. ಏನೂ ಇಲ್ಲ, ಪಕ್ಷಿನೂ ಇಲ್ಲ, ಏನೋ ಇಲ್ಲಿನೂ ಬೀಳ್ತಾ ಇದೆ. ಬಂದ್ಬಿಡು. ಹಾಂ,
ಆಮೇಲೆ ಈ ಗಿಡ ಎಲ್ಲ ಎದಕ್ಕೆ ನಾವು ಹಾಕ್ಸಿದ್ವಿ ಅಂದ್ರೆ ಇಲ್ಲಿ ಬಿಸಿಲು ತುಂಬಾ ಇದೆ, ತಳಕ್ಕಾಗಲ್ಲ. ಹೌದು. ಸೊ ಹಾಗಾಗಿ ಇಂಥ ಗಿಡಗಳೆಲ್ಲ ಬೇಗ ಬೆಳೆದು ನಿಂತ್ಕೊಂಡ್ಬಿಡುತ್ತೆ. ಅದ್ರ ನೆರಳಲ್ಲಿ ಸ್ವಲ್ಪ ಬಿಸಿಲು ಇದ್ದೇ ಇರುತ್ತೆ. ಇಂಥ ಬೇರೆ ಗಿಡ ಎಲ್ಲ ಹಾಕ್ಬೋದು. ಹೌದು. ಅಂದ್ರೆ ಬಾಳೆ ಗಿಡ, ಹಣ್ಣಿನ ಗಿಡ ಇವೆಲ್ಲ ಹಾಕ್ಬೋದು. ಸೊ ಒಂದಕ್ಕೊಂದು ಕಾಡು ತರ ಬೆಳೆಯುತ್ತೆ, ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ಹೌದು. ಆಮೇಲೆ ಇನ್ನೊಂದು ಕೆಲವರು ಹೇಳ್ತಾರಲ್ವಾ, ಈ ಅಗಸೆಯಿಂದ ಕೂಡ ನಿಮ್ಗೆ ಚೆನ್ನಾಗಿ ಲಾಭ ಸಿಗತ್ತೆ ಅಂತ. ಬಟ್ ಇವಾಗ ಈ ವರ್ಷದಿಂದ ನಾವು ನೋಡ್ಬೇಕು ಅದು ಹೆಂಗೆ ಅದರಿಂದ ನಾವು ಪ್ರಾಫಿಟ್ ಮಾಡಬಹುದು ಅಂತ. ನಿಮ್ಗೇನಾದರೂ ಅದ್ರ ಬಗ್ಗೆ ಐಡಿಯಾ ಇತ್ತು ಅಂದರೆ ಅಗಸೆ ಬೀಜಗಳೆಲ್ಲ ಬರ್ತಾ ಇದೆ, ಅದರಿಂದ ನಿಮ್ಗೆ ಆಲ್ರೆಡಿ ನೀವೇನಾದರೂ ಗ್ರೋ ಮಾಡಿದರೆ ಐಡಿಯಾ ಇದ್ದರೆ ನೀವು ದಯವಿಟ್ಟು ನನಗೆ ಶೇರ್ ಮಾಡಿ, ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಇದಿನ್ನು. ಇನ್ನು ಇವತ್ತು ಒಂದು ಬಾಳೆಗೊನೆ ಹಾರ್ವೆಸ್ಟ್ ಮಾಡೋದಿತ್ತು, ಅದನ್ನೊಂದು ಮಾಡಿದ್ವಿ. ನೋಡಿ ಗಿಡದಲ್ಲೇ ಎಷ್ಟೊಂದು ಹಣ್ಣಾಗಿದೆ ಅಲ್ವಾ. ಈ ಕಾಯಿ ತುಂಬಾ ರುಚಿಯಾಗಿರುತ್ತೆ. ನಾವು ಬಂದಾಗೆಲ್ಲ ಬರೀ ಕೈಯಿಂದ ಹೋಗಿದ್ದಂತೂ ಇಲ್ಲ, ನಮ್ಮ ತೋಟ ನಮ್ಗೆ ಏನಾದರೂ ಒಂದು ಕೊಟ್ಟು ಕಳಿಸ್ತಾನೆ ಇರುತ್ತೆ. ನೋಡಿ ಇವತ್ತು ಇಷ್ಟೊಂದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವತ್ತಿನ ಹಾರ್ವೆಸ್ಟ್ ನೋಡಿ ನಿಮಗೂ ಖುಷಿಯಾಗಿರ್ಬೇಕಲ್ವಾ. ಏನು ರಚನಾ ಇದು ಪಪಾಯನಾ? ವಾಟರ್ ಮೆಲನ್ ಥರ ಇದೆ ಅಲ್ಲ ಅದು. 3 kg ಮೇಲೇನೆ ಇದೆ ಇದು. 4 kg ತುಂಬ ಬರ ಇದೆ. ದೀರು ಹತ್ರ ಇಡು. ಚೆನ್ನಾಗಿದೆ. ಒಂದೇ ಮರದ್ದಲ್ವಾ ಈ 3 ಕಾಯಿ? ಇನ್ನ ಇವತ್ತು ಎಷ್ಟಿದೆ ಮೊಟ್ಟೆ ಇರೋ ಜನ? 65 ಮೊಟ್ಟೆ. 60 ಮೊಟ್ಟೆ 600 ರೂಪಾಯಿ ಆಗುತ್ತೆ. ಫಸ್ಟ್ ಹೇಳ್ಬೇಕಂದ್ರೆ ಅಷ್ಟು ಮೊಟ್ಟೆ ಸಿಗದೇ ಇಲ್ಲ ಹೊರಗಡೆ. ಇಂಥ ಮೊಟ್ಟೆ ಸಿಗಲ್ಲ. ಕೋಳಿಗಳನ್ನ ಸಾಕಿದ್ರೆ ಮಾತ್ರ. ಹೌದು, ಕೋಳಿಗಳನ್ನು ಸಾಕಿದ್ರೆ ಮಾತ್ರ. ಈಗ ಮರಿ ಕುಣಿಸಿದ್ನ ಕೋಳಿ ಅವತ್ತು ಗುಡು ಬಿಡ್ತು, ಒಂದ್ ಮರಿನ ತೆಗ್ದಿರೋ. ಹೌದಾ? ಹೋದ್ ಭಾನುವಾರಕ್ಕೆ ತೆಗಿಬೇಕದು, ಇನ್ನು ಕುಂತಿದೆ, ನಾಳೆ ನನಗೆ ತಾಕ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ಈ ನಮ್ಮ ಪುಟ್ಟ ತೋಟದಿಂದ ನಾವು ಎಷ್ಟೊಂದು ವೆರೈಟೀಸ್ ಹಾರ್ವೆಸ್ಟ್ ಮಾಡಿದ್ದೀರಾ ನೀವು ನೋಡೇ ಇರ್ತೀರಲ್ವ. ಲೆಕ್ಕವಿಲ್ಲದಷ್ಟು ಹಾರ್ವೆಸ್ಟನ್ನು ಮಾಡಿದ್ದೀವಿ, ಲೆಕ್ಕವಿಲ್ಲದಷ್ಟು ನಾವು ಜನರಿಗೆ ಹಂಚಿದ್ದೀವಿ, ನಾವು ಅದನ್ನು ಟೇಸ್ಟ್ ಮಾಡಿದ್ದೀವಿ. ಇದೆಲ್ಲ ನಮಗೆ ಈ ಚಿಕ್ಕ ತೋಟದಿಂದ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಆವಾಗ. ನಿಜವಾಗ್ಲೂ ಅದು ಒಂಥರ ಫೀಲ್ ಚೆನ್ನಾಗಿದೆ ನಮಗೆ. ಆ್ಯಂಡ್ ಆಮೇಲೆ ನಿಮ್ಗೆ ಇವತ್ತು ಈ ಕಾಡು ತೋಟದ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ನಲ್ವಾ. ಆಲ್ರೆಡಿ ನಾನು ಆ ಕಡೆ ಹಂಚಿನ ಮನೆ, ನಮ್ಮದು ಮೈ ವಿಲೇಜ್ ಲೈಫ್ ಶೂಟಿಂಗ್ ಮನೆ ಇದೆ ಅಲ್ವಾ, ಅದ್ರ ಬಗ್ಗೆನೂ ಕೂಡ ನಾನು ಡಿಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರದ್ದು ಟೂರ್ ವಿಡಿಯೋ ಮಾಡಿದ್ದೀನಿ. ಸೊ ನೀವೊಂದು ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ, ಡಿಟೇಲಾಗಿ ತೋರಿಸಿದ್ದೀನಿ ಅದರಲ್ಲಿ ಇನ್ನೇನು ಹೊರಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು, ಈ ನಮ್ಮ ಕಾಡು ತೋಟದ ಟೂರ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.